ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬೈರಗೊಂಡ್ಲು ಗ್ರಾಮದಲ್ಲೇ ಬಫರ್ ಡ್ಯಾಂ ನಿರ್ಮಾಣ ಮಾಡಬೇಕೆಂದು ಕೊರಟಗೆರೆ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. 5,000 ಎಕರೆ ಭೂಮಿಯಲ್ಲಿ ಎತ್ತಿನಹೊಳೆ ನೀರು ನಿಂತರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ದೊಡ್ಡಬಳ್ಳಾಪುರ ಮಾದರಿಯಲ್ಲೇ ಕೊರಟಗೆರೆ ಕ್ಷೇತ್ರದ ರೈತರ ಸಮಾನ ಭೂ ಪರಿಹಾರ ನೀಡಬೇಕು. ದೊಡ್ಡಬಳ್ಳಾಪುರ ತಾಲೂಕಿಗೆ ಸ್ಥಳಾಂತರ ಆದ ಬಫರ್ ಡ್ಯಾಂಗೆ ಮತ್ತೆ ಮರುಜೀವ ನೀಡಿದಂತಾಗುತ್ತದೆ. ಕೊರಟಗೆರೆ ಕ್ಷೇತ್ರದ 180 ಕೆರೆಗಳಿಗೆ ಎತ್ತಿನಹೊಳೆ ಯೋಜನೆಯ ನೀರು ಯಾವಾಗ ಬರುತ್ತೆ ಹೇಳಿ ಎಂದು ಪ್ರಶ್ನಿಸಿದರು. ನೀರಾವರಿ ಯೋಜನೆ ಹೆಸರಿನಲ್ಲಿ ರಾಜ್ಯ ಸರ್ಕಾರದಿಂದ ರೈತರ ಜೊತೆ ಚೆಲ್ಲಾಟ ಬೇಡ ಎಂದು ಆಗ್ರಹಿಸಿದರು. ಬೈರಗೊಂಡ್ಲು ಬಫರ್ ಡ್ಯಾಂ ನಿರ್ಮಾಣ ಆದ್ರೆ ಪಾವಗಡ, ಮಧುಗಿರಿ ಮತ್ತು ಕೊರಟಗೆರೆಗೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಹಾಜರಿದ್ದರು. ಪರವಾಗಿ ನಾವೇನು ರೈತರು ಜಮೀನು ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದು ಕೃಷಿ ಮಾಡೋರಿಗೆ ಇವತ್ತು ಕೃಷಿ ಭೂಮಿ ಕೊಡಬೇಕು. ಕೃಷಿ ಅಲ್ದವ್ರಿಗೆ ಇವತ್ತು ಏನು ಕೃಷಿ ಭೂಮಿ ಕೊಡೋಕೆ ಒಕ್ಕಿಗೆ ಅಂತ ಹೇಳಿ ಮಾಡ್ತಾ ಇದ್ದ ಸರ್ಕಾರ ಇದು ಜನಗಳಿಗೆ ಒಂದು ಆತಂಕ ಸೃಷ್ಟಿ ಮಾಡಿಬಿಟ್ಟವ್ರು. ಯಾವಾಗ ನಮ್ಮ ಜಮೀನು ಯಾರ ಪಾಲಾಗ್ತೈತೆ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ರೈತರು ಬದುಕಂತ ಸ್ಥಿತಿ ತಂದೈತಿ ಈ ಸರ್ಕಾರ. ಅದು ಸರ್ಕಾರದ ದುರುದ್ದೇಶ ಏನು ಅನ್ನೋದು ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಒಂದು ಕಡೆ ನೋಟಿಸ್ ಕೊಡಬೇಡ್ರಿ ಅಂತ ಆರ್ಡರ್ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಏನು ಕಾಲಂ 9 ಮತ್ತು 11 ಹೆಸರು ಮೆನ್ಷನ್ ಮಾಡ್ರೆ ಅದನ್ನು ತೆಗಿಬೇಕಲ್ಲ ಮೊದಲು. ಇವ್ರಿಗೇನು ನಾಚಿಕೆ ಮಾನ ಮರ್ಯಾದಿಲ್ವಾ? ಇವ್ರು ಏನು ಮಾಡಕೊಟ್ಟವ್ರು ಈ ರಾಜ್ಯದ ರೈತರು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರನ್ನೋ ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರನೇ ಮಾಡ್ತಾವ್ರ, ಇವರೆಲ್ಲ ಬೈಕ್ ಮಾಡ್ತಾವ್ರ, ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನಮ್ಮ ರಾಜ್ಯದ ರೈತರ ಜಮೀನುಗಳನ್ನ ಇವರು ಒಕ್ಕಗೆ ನೋಂದಣಿ ಮಾಡಿಸ್ತಾವ್ರೆ ಅಂದ್ರೆ ಇದು ದುರಂತ. ಇದು ನಮ್ಮ ರೈತರಿಗೆ ಒಂದು ದೊಡ್ಡ ದುರಂತ. ಇದು ಇವತ್ತು ಆತಂಕದಾಗ ಅವ್ರೆ. ಪಡಿತರ ಚೀಟಿದೊಂದು, BPL ಕಾರ್ಡ್ದೊಂದು, ಈ ಒಕ್ಕದೊಂದು. ಯಾವಾಗ ನಮ್ಮ ಕಾರ್ಡು ಕ್ಯಾನ್ಸಲ್ ಆಗ್ತದೋ, ಯಾವಾಗ ನಮ್ಮ ಜಮೀನು ಯಾರ ಪಾಲಾಗ್ತೈತೆ ಅಂತ ಇವತ್ತು ಇಡೀ ರಾಜ್ಯದಾಗೆ ರೈತರು ಒಂದ್ ಕಡೆ, ಸಾರ್ವಜನಿಕರು, ನಾಗರಿಕರು ಆತಂಕದಲ್ಲಿ ಬದುಕ್ತಾವ್ರೆ. ಅಂತ ಸ್ಥಿತಿ ನಿರ್ಮಾಣ ಮಾಡೈತಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ನಾನು ರಾಜಕೀಯ ಮಾತಾಡಕ್ಕಾಗೋದಿಲ್ಲ. ಅವರೇ ವರ್ಷ ರಾಜಕೀಯ ಮಾಡ್ತಾವ್ರೆ. ಹಣ ಎಂಡ ಹಂಚಿ ನಾವು ಗೆದ್ವಿ ಅಂತಾರೆ. ಕಂಟೈನರ್ ದುಡ್ಡು ತಂದು ಕೊಟ್ಟು ನೀವು ಗೆಲ್ರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ನಮಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ನಮ್ಗೆ ಅವ್ರು ಏನಿದ್ರು ರೈತರ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಮಾಡಲಿಲ್ಲ ಅಂದ್ರೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದಾಗೆ ಸರ್ಕಾರ ಚೀಮಾರಿ ಹಾಕಂತ ಕೆಲಸ ಮಾಡ್ಬೇಕಾಗ್ತದೆ. ಮುಖ್ಯಮಂತ್ರಿಗಳೇ ಇವತ್ತು ಕರ್ನಾಟಕ ರಾಜ್ಯದ ಆಲೇ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇಡೀ ರಾಜ್ಯದಾಗೆ ನೀವು ಏನು ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದೀರಾ, ಇದು ಮುಂದುವರೆದ್ರೆ ನಿಮ್ಗೆ ಹಳ್ಳಿವರೆಗೂ ಚೀಮಾರಿ ಹಾಕ್ಬೇಕಾಗುತ್ತೆ. MLAಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಅದನ್ನು ನಾವು ಸಹ ಮಾಡ್ಬೇಕಾಗ್ತೈತೆ. ಅವರಿಗೆ ಪ್ರತಿ ಹಳ್ಳಿಗಳಲ್ಲೂ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಏನು ಇವತ್ತು ಹೋರಾಟ ಐತೆ, ಇದು ನಾವು ಮುಂದುವರಿಸ್ತೀವಿ. 14ರಿಂದ ಇಲ್ಲಿವರೆಗೂ ಸಹ ಯಾವುದೇ ಶಾಸಕರಿದ್ರು ಸಹ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾಲೇ ಇದ್ದೀವಿ. ಏನು ನಮಗೆ 1200 ಅಡಿ ಕೊರ್ಸಿದ್ರು ಸಹ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. 2 ವರ್ಷದಿಂದ ಏನೋ ದೇವ್ರ ಕೃಪೆಯಿಂದ ಈಗ ಮಳೆ ಆಗ್ತಾ ಐತೆ, ಸ್ವಲ್ಪ ನೀರು ಓಡಾಡ್ತಾ ಐತೆ. ಬಂದಂತ ನೀರು ಸಹ ಅವಾಗ ಫ್ಲೋರೈಡ್ ನೀರು, ಎಲ್ಲ ವಿಷಯುಕ್ತ ನೀರು ಕುಡಿದು ನಾವು ಎಲ್ಲ ರೋಗ ರುಜಿನಗಳನ್ನ ಅನುಭವಿಸಿದ್ದೀವಿ. ಇನ್ನು ಮುಂದಾದ್ರೂ ಅಂತ ತೊಂದರೆಗಳು ಆಗದಂತೆ ಈ ಸರ್ಕಾರ ಈ ರೈತರನ್ನು ಕಾಪಾಡೋ ಜವಾಬ್ದಾರಿ ಸರ್ಕಾರದಂತ ಹೇಳಕ್ ಇಚ್ಛಪಡ್ತೀವಿ. 2013ರಿಂದಲೂ ಸಹ ಆ ಭಾಗದ ರೈತರು ನಾವು ಬಿಟ್ಕೊಡೋದಿಲ್ಲ ಅಂತಲೇ ಹೇಳಿ, ಇದು ಸರ್ಕಾರದ ಜವಾಬ್ದಾರಿ. ಒಂದು ಯೋಜನೆ ಮಾಡಬೇಕಾದ್ರೆ ತೊಡರುಗಳು ಅನೇಕ ಬರ್ತವೆ, ಸಮಸ್ಯೆಗಳು ಬರ್ತವೆ. ರೈತರನ್ನು ಸಂಭಾಳಿಸ್ಬೇಕು, ಈ ಕಡೆ ರೈತರನ್ನು ಕಾಪಾಡಬೇಕು. ಅದು ಸರ್ಕಾರದ ಜವಾಬ್ದಾರಿ. ಅದು ಏನು ಮಾಡೋಕ್ಕಾಗೋದಿಲ್ಲ. ಅದು ಯೋಜನೆ ತಂದಂತ ಸರ್ಕಾರನೇ ಕೈ ಚೆಲ್ಲಕ್ಕೆ ಹೋದ್ರೆ ಅದು ಸರ್ಕಾರಕ್ಕೆ ಏನು ಅನಿಸುತ್ತೆ? ಅದು ಅವ್ರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅವ್ರು ಯಾವ ರೀತಿ ಮಾಡ್ತಾರೋ ನಮ್ಗೆ ಡ್ಯಾಮ್ ಆಗಿ ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡಬೇಕು. ಅದು ಅವ್ರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಒಂದ್ ವೇಳೆ ನೀವು ಮುಂದೆ ವಿರೋಧ ಮಾಡ್ತೀರಾ? ಅಲ್ಲ, ನಾವು ಈಗ ಪಕ್ಕದ ಒಂದು ತಾಲೂಕಿಗೆ ಒಂದು ರೇಟು, ನಮ್ಮ ತಾಲೂಕಿಗೆ ಒಂದು ರೇಟು ಅಂದ್ರೆ ಅದು ಮೋಸ ಮಾಡ್ದಂಗೆ ರೈತರಿಗೆ ಕೊಡ್ಬೇಕು. ನಮ್ಮ ರೈತರು ಕಳ್ಕೊಂತವ್ರು, ಅವ್ರ ಜೀವನನೇ ಕಳ್ಕೊಂತವ್ರೆ, ಜಮೀನು ಕಳ್ಕೊಂತಾರೆ, ಮನೆ ಕಳ್ಕೊಂತಾರೆ, ಎಲ್ಲ ಕಳ್ಕೊಂತಾರೆ. ಕೊಡ್ಬೇಕು ಪರಿಹಾರ. ಇಲ್ವೇನು ವಿರೋಧ ಮಾಡ್ತೀರಾ ಅಥವಾ ಕೊಡಿ, ಡ್ಯಾಮ್ ಮಾಡಿ. ಇಷ್ಟು ಇಲ್ಲಿವರೆಗೂ ಎಲ್ಲಾ ಕಡೆ ಅದೇ ತರ ಮಾಡಿದ್ರು. ಈಗ ದೊಡ್ಡಬಳ್ಳಾಪುರ ಮಾದರಿನೇ ನಮ್ಮ ರೈತರಿಗೂ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಅಲ್ಲ, ಈಗ 2.5 ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗ ಅವರೇ ಬಂದು ಇಲ್ಲಿ ಮತ್ತೆ ಮಾಡ್ಬೇಕು ಅಂತ ಸರ್ಕಾರನೇ ನಿಗದಿತ ಸ್ಥಳದಲ್ಲೇ ಮಾಡ್ತೀವಿ ಅಂತ ಹೇಳಿ ಬಂದು ಮಾಡ್ತಾವ್ರೆ. ಅದನ್ನ ನಾವು ಕಂಟಿನ್ಯೂ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.
ನಾವು ಮೊದಲಿಂದ ಸಹ ನಾವು ಇದೇ ಒತ್ತಾಯನೇ ಮಾಡ್ತಾ ಬಂದಿದ್ದು. ನಾವೇನು ಕೆಳಭಾಗದ ಜನ ಇದ್ದೀವಿ, ನಮಗೆಲ್ಲ ನೀರಿನ ಅವಶ್ಯಕತೆ ಇದೆ. ಅವ್ರಿಗೂ ಕಳ್ಕೊಂತಾರೆ, ಅವ್ರಿಗೂ ತೊಂದರೆ ಆಗ್ತದೆ ಅಂತ ನಾವು ಹೇಳ್ತಾ ಇಲ್ಲ. ಅವ್ರಿಗೆ ಕಾಂಪೋಸಿಷನ್ ಕೊಡ್ರಿ, ಪುನರ್ವಸತಿ ಕಲ್ಪಿಸ್ಕೊಡ್ರಿ, ಅವ್ರಿಗೆ ಪರಿಹಾರ ಏನು ಕೊಡ್ಬೇಕು ಅದನ್ನ ಸರ್ಕಾರ ಕೊಡಿ ಅವ್ರಿಗೆ. ತಾವೊಬ್ಬ ರೈತ ಸಂಘದ ಅಧ್ಯಕ್ಷರಾಗಿ ಅಲ್ಲಿನ ರೈತರು ಮನವೊಲಿಸೋದಕ್ಕೆ ಏನಾದರೂ ತಾವು ಪ್ರಯತ್ನ ಪಡ್ತೀರಾ? ನಾವು ಹಿಂದೆ DC ಅವರು ರಾಕೇಶ್ ಕುಮಾರ್ ಅವರು ಇದ್ದಾಗ ಪ್ರತಿ ಹಳ್ಳಿಗೂ ನಾವು ಹೋಗಿದ್ದೀವಿ. ಅವತ್ತು ಸಹ ಅವರು ಬಿಡೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ಕೆಲವು ರೈತರು ನಾವು ದುಡ್ಡು ಕೊಟ್ರೆ ನಾವು ಬಿಡ್ತೀವಿ ಅಂತ ಅವತ್ತು ಸಹ ಕೆಲವು ರೈತರು ಹೇಳವ್ರೆ. DC ಅವ್ರ ಮುಂದೆನೇ ಮಾತು ಕೊಟ್ಟವ್ರೆ. ವಿರೋಧವಾದಂಥ ಕಾಯ್ದೆಗಳು ತರ್ತಾ ಈ ಒಪ್ಪು ಆದೇಶ ಏನು ತಂದವರು ಅದನ್ನು ವಾಪಸ್ ತಗೊಂತೀವಿ ಅಂತೇಳಿ ಬಾಯಲ್ಲಿ ಹೇಳ್ತಾ ಅಧಿಕಾರಿಗಳ ಮುಖಾಂತರ ಎಲ್ಲಿ ಏನು ಬೇಕೋ ಸುಮಾರು ದಾಖಲೆಗಳನ್ನ ತಿರುಚ್ತಾ ರೈತರನ್ನ ಆತಂಕದಲ್ಲಿ ಬಿಡ್ತಾವ್ರೆ. ಆಮೇಲೆ ಈ ಏನು ಎಲೆಕ್ಷನ್ದು ಪ್ರಯುಕ್ತ ನೂರಾರು ಸಮಸ್ಯೆಗಳನ್ನ ಅವರ ಪರವಾಗಿ ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕೊಂಡು ಎಲೆಕ್ಷನ್ ಬಗ್ಗೆ ಮಾತಾಡ್ತಾವ್ರೆ. ಅದನ್ನ ನಮ್ಗೆ ಮಾತಾಡೋಕೆ ಅವಶ್ಯಕತೆ ಇಲ್ಲ. ಆಹಾರ ಇಲಾಖೆಯಿಂದ ಯಾವುದೇ ಕಾರ್ಡ್ನ ತಿದ್ದುಪಡಿ ಮಾಡಬೇಡ್ರಿ ಅಂತ ಹೇಳಿ ಆದೇಶ ಮಾಡಿದ್ವಿ ಅಂತ ಬಾಯಲ್ಲಿ ಹೇಳ್ತಾವ್ರೆ. ನೋಡಿದ್ರೆ ನೂರಾರು ಕಾರ್ಡುಗಳು ಅಮಾಯಕರು ನೂರಾರು ಕಾರ್ಡುಗಳನ್ನ ಕಿತ್ತಾಕಿ ಇವತ್ತು ಬೀದಿಗೆ ಬಂದವ್ರೆ. ಅವರು ತಿನ್ನಕ್ ಊಟ ಇಲ್ದಿದ್ದು ಅಂತವ್ರನ್ನ ಸುಮಾರು ತೆಗ್ದಾಕವ್ರೆ. ಇವಾಗ ಮತ್ತೆ ಸರ್ ಮಾಡ್ತೀವಿ ಅಂತ ಹೇಳಿ ಬರೀ ಬಾಯಲ್ಲಿ ಹೇಳ್ತಾವ್ರೆ, ಇದುವರೆಗೂ ಸರ್ ಮಾಡಿಲ್ಲ. ಒಂದು 15 ದಿನ ಆದ್ರೂ ಕಿತ್ತಾಕಿರೋ ಅಂತ ಕಾರ್ಡುಗಳಿಗೆ ಅವಕ್ಕೆ ದಾಖಲೆ ತಗೊಂಡು ಬಂದು ಒಬ್ಬ ಅಧಿಕಾರಿ ತನಿಖೆ ಮಾಡಿ ಯಾವುದೇ ಸಮಸ್ಯೆ ಬಗೆಹರಿಸೋ ಅಂತ ಕಾರ್ಯಕ್ರಮ ಇದುವರೆಗೂ ಆಗಿಲ್ಲ. ಸರ್ಕಾರ ಇದೇ ತರ ದುರಾಡಳಿತ ಮಾಡ್ತಾ ಇದ್ರೆ ರೈತರು ಮತ್ತು ನಾಗರಿಕರು ಹಳ್ಳಿಗೂ ಜನಜಾಗೃತಿ ಮೂಡಿಸಿ ಮುಂದಿನ ಹೋರಾಟವನ್ನು ಉಗ್ರವಾದಂತ ಹೋರಾಟ ಮಾಡಬೇಕಾಗಿ ನಮ್ಮ ರೈತ ಸಂಘದಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ. ಮಗಳನ್ನ ಕೊಡಿ ಮದುವೆಯಾಗುತ್ತೇನೆ ಎಂದಿದ್ದಕ್ಕೆ ಯುವಕನ ಕೊಲೆ ಮಾಡಿರುವ ಘಟನೆ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ. ತಿಪಟೂರು ತಾಲೂಕು ಈಡೇನಪಾಳ್ಯ ವಾಸಿಯಾದ ಚೇತನ್ ಎಂಬಾತ ನಗರದ ಗುಬ್ಬಿ ಲೇಔಟ್ ವಾಸಿಯಾಗಿದ್ದ. ಈ ಹಿಂದೆ ಶಿವಮೊಗ್ಗ ಮೂಲದ ನಂದಿನಿ ಎಂಬ ಮಹಿಳೆಯೊಂದಿಗೆ ಮದುವೆಯಾಗಿದ್ದು ಕೌಟುಂಬಿಕ ಕಲಹದಿಂದ ಬೇರ್ಪಟ್ಟಿದ್ದರು. 2 ಸ್ವಂತ ಲಾರಿ ಹೊಂದಿದ್ದ ಚೇತನ್ ತಿಪಟೂರಿನ ಕಾಯಿ ಫ್ಯಾಕ್ಟರಿಗಳಿಂದ ಕಾಯಿ ಟ್ರಾನ್ಸ್ಪೋರ್ಟ್ ಮಾಡುತ್ತಿದ್ದ. ಈತನನ್ನು ಆಲೂರು ಗ್ರಾಮದ ಯುವತಿ ಪ್ರೀತಿ ಮಾಡುತ್ತಿದ್ದಳು. ಪರಸ್ಪರ ಪ್ರೀತಿಸುತ್ತಿದ್ದ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ದರು ಎನ್ನಲಾಗಿದೆ. ಮೊನ್ನೆ ಪಾನಮಕ್ತನಾದ ಚೇತನ್ ಮಂಜುನಾಥ್ ನಗರದ ಬಳಿ ಇರುವ ಹಾಲ್ಕುರ್ಕೆ ರಸ್ತೆಯ ಕಾಯಿ ಫ್ಯಾಕ್ಟರಿ ಬಳಿ ಇರುವ ಯುವತಿಯ ಅಪ್ಪ ಲೋಕೇಶ್ವರ್ ಅವರ ಬಳಿ ಹೋಗಿ ನಿಮ್ಮ ಮಗಳನ್ನು ಕೊಡಿ, ಇಬ್ಬರು ಪ್ರೀತಿಸುತ್ತಿದ್ದು ಮದುವೆಯಾಗುತ್ತೇವೆ ಎಂದು ಗಲಾಟೆ ಮಾಡಿದ್ದಾನೆ. ನಾವು ನಿಮಗೆ ಮಗಳನ್ನ ಕೊಡುವುದಿಲ್ಲ ಎಂದಾಗ ಚೇತನ್ ಹಾಗೂ ಲೋಕೇಶಪ್ಪ ಹಾಗೂ ಆತನ ಹೆಂಡತಿ ಕಲಾವತಿ ಮಧ್ಯೆ ವಾಗ್ವಾದ ನಡೆದಿದೆ. ಲೋಕೇಶಪ್ಪ ಹಾಗೂ ಕಲಾವತಿ ಯಾವುದೋ ಆಯುಧದಿಂದ ಹೊಡೆದ ಪರಿಣಾಮ ಚೇತನ್ ಮೃತಪಟ್ಟಿರುತ್ತಾನೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಶವವನ್ನು ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಲಾಗಿದೆ. ಕಾಡಿನಿಂದ ನಾಡಿಗೆ ನುಗ್ಗಿದ ಚಿರತೆಗಳ ಹಿಂಡನ್ನು ಕಂಡು ಜನ ಬೆಚ್ಚಿ ಬಿದ್ದ ಘಟನೆ ಕೊರಟಗೆರೆ ತಾಲೂಕು ಕೋಳಾಳ ಹೋಬಳಿ ಪಾತಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವರಾಯನದುರ್ಗ ಅರಣ್ಯದಿಂದ 3 ಚಿರತೆಗಳು ಇಂದು ಮುಂಜಾನೆ 3 ಗಂಟೆ ವೇಳೆಯಲ್ಲಿ ಪಾತಗನಹಳ್ಳಿ ಗ್ರಾಮದ ನಂಜುಂಡಪ್ಪನ ತೋಟದ ಮನೆ ಬಳಿ ಪ್ರತ್ಯಕ್ಷವಾಗಿದ್ದು, ತೋಟದ ಮನೆಯ ಸಾಕು ನಾಯಿಯನ್ನ 3 ಚಿರತೆಗಳು ಬೇಟೆಯಾಡಲು ಯತ್ನಿಸಿರುವ ದೃಶ್ಯ ತೋಟದ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆಗಳು ಸಾಕು ನಾಯಿಗಳನ್ನ ಕೊಂದು ತಿಂದಿವೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಗ್ರಾಮಸ್ಥರು ಚಿರತೆಗಳನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಬೋನುಗಳನ್ನ ಇಟ್ಟು ಚಿರತೆಗಳನ್ನ ಸೆರೆ ಹಿಡಿಯುವ ಪ್ರಯತ್ನ ಮಾಡುತ್ತೇವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಆಹಾರ ಹರಿಸಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಕಾಡು ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿರುವ ಅಭಯಾರಣ್ಯಗಳನ್ನ ಉಳಿಸುವ ಕೆಲಸ ಮಾಡಬೇಕು. ಅರಣ್ಯ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಸಹಕರಿಸಬೇಕು. ಮನೆಗಳ ಸುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಅರಣ್ಯ ಅಧಿಕಾರಿಗಳು ಗ್ರಾಮಸ್ಥರಿಗೆ ಸಲಹೆ ನೀಡಿದ್ದಾರೆ.
ತಿಪಟೂರು ನಗರದ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಿರ್ದೇಶಕರುಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಗಂಗಾಧರಯ್ಯ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಕೆಜಿ ಮನೋಜ್ ಕುಮಾರ್ ಆಯ್ಕೆಯಾಗಿದ್ದಾರೆ. ತಿಪಟೂರು ನಗರದ ಕಾಸ್ಮೋಪಾಲಿಟನ್ ಕ್ಲಬ್ ತಿಪಟೂರು ನಗರದಲ್ಲಿ 1937ರ ಮಾರ್ಚ್ 6ರಂದು ಸ್ಥಾಪನೆಗೊಂಡಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಆದರೆ 1983-84ರಲ್ಲಿ ಮೊದಲ ಚುನಾವಣೆ ನಡೆದಿತ್ತು. ಅದನ್ನು ಹೊರತುಪಡಿಸಿದರೆ 40 ವರ್ಷಗಳ ನಂತರ ಎರಡನೇ ಬಾರಿ 2024ರಲ್ಲಿ ಈಗ ಚುನಾವಣೆ ನಡೆಯಿತು. ಇದು 3 ವರ್ಷ ಅವಧಿಗೆ ಸೀಮಿತವಾಗಿರುತ್ತದೆ. ನಿನ್ನೆ ನಡೆದ ಈ ಚುನಾವಣೆಯಲ್ಲಿ 15 ಜನರ ತಂಡ ಸಂಪೂರ್ಣ ಗೆಲುವು ಸಾಧಿಸಿದ್ದಾರೆ. ಆದರೆ ನಿಜವಾದ ಎಂಎಸ್ಐಎಲ್ ಒಬ್ಬರು ಖಜಾಂಚಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಕಾರ್ಯದರ್ಶಿಯಾಗಿ ಎಂಬಿ ಸಿದ್ದರಾಮಯ್ಯ, ಎಂಎಸ್ ಪ್ರೀತಂ ಜಂಟಿ ಕಾರ್ಯದರ್ಶಿ, ನಿಜಗುಣ ಎಂಎಸ್ಐಎಲ್ ಖಜಾಂಚಿ ಮತ್ತು ನಿರ್ದೇಶಕರುಗಳಾಗಿ ಬಿಎಸ್ ಅಜಯ್, ಅಜಿತ್, ಬಿಪಿ ಉಮಾಶಂಕರ್, ಜೆಆರ್ ಉಮಾಶಂಕರ್, ಎನ್ಎಲ್ ಉಮೇಶ್, ಚಂದ್ರಶೇಖರಯ್ಯ, ಎಂಎಸ್ಟಿಎಂ ತೋಂಟಾರಾಧ್ಯ, ದಿನೇಶ್ ಎಚ್ಎಸ್, ಎಚ್ಜಿ ಲಕ್ಷ್ಮೀಶ್, ಪಿ ವಿಕಾಸ್ ಒಟ್ಟು 15 ಜನರ ತಂಡ ಸಂಪೂರ್ಣವಾಗಿ ಜಯಗಳಿಸಿದ್ದಾರೆ ಎಂದು ಅಧ್ಯಕ್ಷರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ. ತಿಪಟೂರು ಕಾಸ್ಮೋಪಾಲಿಟನ್ ಕ್ಲಬ್ಬು BH ರಸ್ತೆಯಲ್ಲಿದೆ. 1934ರಲ್ಲಿ ಮಾರ್ಚ್ 6ರಂದು ಈ ಜಾಗದಲ್ಲಿ ಸ್ಥಾಪಿತವಾಗಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಕ್ಲಬ್ಬು ಆಡಳಿತ ನಡೆಸ್ಕೊಂಡು ಬಂದಿದೆ. ಈ ಸಲ ಇದು ನಮ್ಮ ಕ್ಲಬ್ಬಿನ ಇತಿಹಾಸದಲ್ಲಿ 2ನೇ ಬಾರಿ ಚುನಾವಣೆ ನಡೆದು ಅಭೂತಪೂರ್ವಕವಾಗಿ 15 ಜನದ ಒಂದು ನಮ್ಮ ಕಮಿಟಿ, ಇದು ನಮ್ಮ ತಂಡ ಎಂಟೈರ್ 15 ವಿಜಯ ಗಳಿಸಿದೆ. ಅದಕ್ಕೆ ನಾವು ಎಲ್ಲ ನಮ್ಮ ಸದಸ್ಯರಿಗೂ ಆಭಾರಿಯಾಗಿದ್ದೇವೆ. ಇವರು ಅಧ್ಯಕ್ಷರಾಗಿ ಎಲೆಕ್ಟ್ ಆಗಿದ್ದಾರೆ ಗಂಗಾಧರ್ ಅಂತ, ಇವರು ಸಿದ್ದರಾಮಣ್ಣ ಅವರು ಅಂತ ಎಲೆಕ್ಟ್ ಆಗಿದ್ದಾರೆ. ಅವರು ಮನೋಜ್ ಉಪಾಧ್ಯಕ್ಷರಾಗಿ ಎಲೆಕ್ಟ್ ಆಗಿದ್ದಾರೆ. ಇವರು ಪ್ರೀತಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ. ನಮ್ಮ ಖಜಾಂಚಿಯಾಗಿ ನಿಜಗುಣ ಅವರು ಇದಾಗಿದ್ದಾರೆ. ಇವರೆಲ್ಲ ಮಿಕ್ಕಿದವರು ಕಮಿಟಿ 10 ಜನ, ಎಂಟೈರ್ 15ಕ್ಕೆ 15 ಜಯಬೇರಿ ಕಳಿಸಿ ಹೊಸ ತಂಡ ಇದು ಗೆದ್ದಿದೆ. ನೆಕ್ಸ್ಟು ನಮ್ಮ ತಂಡದ ಉದ್ದೇಶ ಏನಿದೆ ಅಂದರೆ ಕ್ಲಬ್ಬನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು. 45ರಿಂದ 48 ಭಾರತದಾದ್ಯಂತ ಅಫಿಲಿಯೇಷನ್ ಆಗಿದೆ ಈ ಕ್ಲಬ್ಬು. ಇನ್ನೂ ಒಂದು 25 ಕ್ಲಬ್ಗೆ ಅಫಿಲಿಯೇಷನ್ ಈ ತಂಡ ತರುತ್ತೆ ಅಂತ ಹೇಳಿ ನಾವು ಆಶಿಸ್ತೇವೆ. ಮತ್ತು ಕ್ಲಬ್ಬಿನ ಗುಣಮಟ್ಟವನ್ನು ಹೆಚ್ಚಿಸಿ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮ ಕ್ಲಬ್ ಅಂತ ಹೆಸರು ಪಡಿಬೇಕು ಅಂತ ಎಲ್ಲ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ಗಲಾಟೆ ನಡೆದಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಗ್ಗಲನತ್ತ ಗ್ರಾಮದಲ್ಲಿ ನಡೆದಿದೆ. ಕಗ್ಗಲನತ್ತ ಗ್ರಾಮದ ಹೊರವಲಯದಲ್ಲಿ ಸಿಪಿಎಂ ಮುಖಂಡ ಗೋಪಾಲ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಜನರು ಸಭೆ ಸೇರಿದ್ದರು. ಅರಣ್ಯ ಇಲಾಖೆಯ ಒತ್ತುವರಿ ತೆರವು ವಿರೋಧಿಸಲು ಪ್ರತಿಭಟನೆಗೆ ಸಜ್ಜಾಗಿದ್ದರು. ಈ ವೇಳೆ ಮುಳುಬಾಗಿಲು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಮಧ್ಯೆ ಗಲಾಟೆ ನಡೆದು ನೂಕಾಟ ತಳ್ಳಾಟವಾಗಿದೆ. ರೈತರ ಪರ ಹೋರಾಟಗಾರ ಸಿಪಿಎಂ ಗೋಪಾಲ್ ಹಾಗೂ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆಂದು ಸಿಪಿಎಂ ಗೋಪಾಲ್ ಆರೋಪ ಮಾಡಿದ್ರು. ಆದ್ರೆ ಈ ಘಟನೆಯಲ್ಲಿ 10 ಮಂದಿ ಗ್ರಾಮಸ್ಥರನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಚಂದಗಡದಿಂದ ಗೆದ್ದಿದ್ದ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ವಿಜಯೋತ್ಸವ ರ್ಯಾಲಿ ವೇಳೆ ಅಪಶ್ರುತಿ ಎಂಬಂತೆ ಘಟನೆ ನಡೆದಿದೆ. ಶಿವಾಜಿ ಪಾಟೀಲ್ ವಿಜಯೋತ್ಸವ ರ್ಯಾಲಿ ವೇಳೆ ಅಪಶ್ರುತಿ ಎಂಬಂತೆ ಘಟನೆ ನಡೆದಿದೆ. ಕೆಲ ಮಹಿಳೆಯರು ಅವರಿಗೆ ಆರತಿ ಅರ್ಪಿಸಿದ್ದಾರೆ. ಇತರರು ಕ್ರೇನ್ ಸಹಾಯದಿಂದ ಗುಲಾಲ್ ಎರಚಿದರು. ಈ ಮಧ್ಯೆ ಬೆಂಕಿ ಹೊತ್ತಿಕೊಂಡು ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಎಂಎಲ್ಎ ಸೇರಿ 34 ಮಂದಿ ಗಾಯಗೊಂಡಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ.
ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿರುವ ಶಾಹಿ ಜಮ್ಮಾ ಮಸೀದಿಗೆ ವಿಶೇಷ ತಂಡ ಭೇಟಿ ನೀಡಿದ್ದು ಘರ್ಷಣೆಗೆ ಕಾರಣವಾಯಿತು. ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿ ವಾಹನಗಳಿಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದರು. ಮಸೀದಿಯ ಜಾಗದಲ್ಲಿ ಹರಿಹರನ ದೇವಸ್ಥಾನವಿದೆ ಎಂದು ಆರೋಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ಕುರಿತು ನ್ಯಾಯಾಲಯದ ಆದೇಶದಂತೆ ಇತ್ತೀಚೆಗೆ ಸಮೀಕ್ಷೆ ನಡೆಸಲಾಗಿತ್ತು. ಅಡ್ವೊಕೇಟ್ ಕಮಿಷನರ್ ನೇತೃತ್ವದಲ್ಲಿ 2ನೇ ಬಾರಿ ಸಮೀಕ್ಷೆ ನಡೆದ ಸಂದರ್ಭ ಹಿಂಸಾಚಾರ ನಡೆದಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.